ಇನ್ನು ಮುಗಿದಿಲ್ಲ ಲಿಂಗಾಯತ ಲಡಾಯಿ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಲ್ಲ, ವೀರಶೈವ ಲಿಂಗಾಯತವೇ ನಮ್ಮ ಧರ್ಮ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಲಿಂಗಾಯತ ಲಡಾಯಿ ಇದು ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಾವು ಬರೆಸಲ್ಲ, ವೀರಶೈವ ಲಿಂಗಾಯತವೇ ನಮ್ಮ ಧರ್ಮ ಅಂತ ಕೂತಿದ್ದಾರೆ. ಈಗ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು. ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಆಗಬಾರದು. ಕೆಲವು ಪಟ್ಟಭದ್ರ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ ಎಂಬ ಅರಿವು ಅವರಿಗೆ ಇರಲ್ಲ. ವೈಯಕ್ತಿಕ ಪಕ್ಷದ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಬಸವಣ್ಣನ ಹೆಸರು ಬೇಕು, ಆ ಧರ್ಮ ಬೇಡ ಅಂದ್ರೆ ಏನರ್ಥ? ಬಸವಣ್ಣನವರು ಈ ದೇಶದಲ್ಲಿ ಪ್ರತ್ಯೇಕ ಧರ್ಮ ಕಟ್ಟಿದ್ದಾರೆ. ಇಳಕಲ್ನಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಎಬ್ಸುವಂತ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವನು, ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು. ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಕಾಲಂನಲ್ಲಿ. ಆಯ್ತು, ಧರ್ಮದ ಕಾಲಂದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಂ ಎಲ್ಲಿದೆ? ಆಗ್ಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಂ ಆಗ್ಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಗೆ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು ಇವರು? ಇಷ್ಟು ವರ್ಷ ಅಂತೂ ಹಿಂಗ ಕರ್ಕೊಂಡ್ ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡ್ಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗ ನನಗೆ ಖೇದ ಅನಿಸಿದ್ದೇನೆಂದ್ರೆ, ಈ ಕೆಲವಷ್ಟು ದಾರಿಗಳಿದ್ದಾರೆ ಪಟ್ಟಬದ್ಧ ಹಿತಾಸಕ್ತಿಗಳು. ಅವರು ಯಾವ ಪೀಠದ ಹೆಸರಿನ ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರ್ತು ಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದಾರೆ? ಹಿಂದೂ ಬರ್ಸಂತಾರ, ಹಿಂದೂ ಅಂತ ಬರ್ಸಿ. ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು. ನಮ್ಮ ತಂತ್ರವನ್ನು ಎಬ್ಬಿಸುವಂತ